ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಪಾಠದಲ್ಲಿ 10ನೇ ತರಗತಿಯ ಗಣಿತದಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ಅಧ್ಯಾಯ ಎ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್, ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಅಧ್ಯಾಯದಲ್ಲಿ ನಾವು ಕೊಟ್ಟಿರುವಂತಹ ಸಮೀಕರಣಗಳನ್ನ ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನ ಕಂಡುಹಿಡಿಯಲಿಕ್ಕೆ, ಅಂದರೆ ಎಲಿಮಿನೇಷನ್ ಮೆಥಡ್ ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡ್, ಈ ವಿಧಾನಗಳಲ್ಲಿ ಆ ಸಮೀಕರಣಗಳನ್ನು ಬಿಡಿಸಲಿಕ್ಕೆ ಅಭ್ಯಾಸ 3.4ರಲ್ಲಿ 4 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಂದ್ರೆ 4 ಜೋಡಿ ಸಮೀಕರಣಗಳನ್ನ ಕೊಟ್ಟಿದ್ದಾರೆ. ಈ ಸಮೀಕರಣಗಳನ್ನ ನಾವು ಎಲಿಮಿನೇಷನ್ ಮೆಥಡ್ ಅಂದ್ರೆ ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನ ಸಬ್ಸ್ಟಿಟ್ಯೂಷನ್ ಮೆಥಡ್, ಈ ಎರಡೂ ವಿಧಾನಗಳಲ್ಲಿ ಬಿಡಿಸೋಣ. ಈಗ ನಾವು ಒಂದೊಂದಾಗಿ ಲೆಕ್ಕಗಳನ್ನ ಬಿಡಿಸೋಣ. ವಿದ್ಯಾರ್ಥಿಗಳೇ, ಈಗ ನಾವು ಮೊದಲನೇ ಲೆಕ್ಕವನ್ನ ಬಿಡಿಸೋಣ. ನೋಡಿ, ಪರಿಹಾರ ಸೊಲ್ಯೂಷನ್ ಅಂತ ಹೇಳಿ ನಾನು ಕೊಟ್ಟಿರುವಂತ ಲೆಕ್ಕವನ್ನ ಮತ್ತೊಮ್ಮೆ ಬರ್ಕೊಂತೀನಿ. x + y = 5 ಮತ್ತು 2x - 3y = 4 ಅಂತ. ಈಗ ನಾವು ಮೊದಲನೇದಾಗಿ ವರ್ಜಿಸುವ ವಿಧಾನದಿಂದ ಅಂದ್ರೆ ಎಲಿಮಿನೇಷನ್ ಮೆಥಡ್ ಇಂದ ಬಿಡಿಸೋಣ. ನೋಡಿ, ಇಲ್ಲಿ ನಾವು ಒಂದು ಚರಾಕ್ಷರವನ್ನ ಅಂದ್ರೆ ವೇರಿಯೇಬಲ್ ನ ನಾವು ಎಲಿಮಿನೇಟ್ ಮಾಡಿದ್ರೆ, ರದ್ದುಗೊಳಿಸಿದ್ರೆ ಮತ್ತೊಂದಕ್ಕೆ ನಮಗೆ ಉತ್ತರ ಸಿಗತ್ತೆ. ಅಂದ್ರೆ ನಾವು y ಅನ್ನ ನಾವು ಎಲಿಮಿನೇಟ್ ಮಾಡಿದ್ರೆ x ಗೆ ಬೆಲೆ ಸಿಗತ್ತೆ, ಅಥವಾ x ಅನ್ನ ಎಲಿಮಿನೇಟ್ ಮಾಡಿದ್ರೆ y ಬೆಲೆ ಸಿಗತ್ತೆ. ಈಗ ಎಲಿಮಿನೇಟ್ ಮಾಡೋದು, ವರ್ಜಿಸೋದು ಅಂದ್ರೆ ಏನು? ಒಂದರಲ್ಲಿ ಮತ್ತೊಂದನ್ನು ಕಳಿಯೋದು ಅಂತ ಅರ್ಥ. ಕಳಿಬೇಕು, ಅದು ಕ್ಯಾನ್ಸಲ್ ಆಗಿ ಹೋಗ್ಬೇಕು ಅಂದ್ರೆ ಏನಾಗ್ಬೇಕು? ಈ ಚರಾಕ್ಷರಗಳ ಅಂದ್ರೆ ವೇರಿಯೇಬಲ್ಗಳ ಸಹಗುಣಕ ಕೋವಿಷೆಂಟ್ಗಳು ಸೇಮ್ ಇರಬೇಕು. ಇಲ್ಲಿ x ಅನ್ನ ನೋಡಿದ್ರೆ x ನ ಸಹಗುಣಕ ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಈ ಸಮೀಕರಣದಲ್ಲಿ y ಬಂದ್ರೆ y ನ ಸಹಗುಣಕ ಅಂದ್ರೆ ಕೋವಿಷೆಂಟ್ 1 ಇದೆ, ಇಲ್ಲಿ -3 ಇದೆ. ನಮಗೆ ಇಲ್ಲಿ ಒಂದೇ ರಂಗ್ ಬಂದ್ರೆ ನಮಗೆ ಸುಲಭ ಆಗುತ್ತೆ. ಆ ಉದ್ದೇಶಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ನೋಡಿ, ಮೊದಲನೇ ಸಮೀಕರಣಕ್ಕೆ ಎರಡನೇ ಸಮೀಕರಣದ x ನ ಸಹಗುಣಕ ಏನಿದೆ ಕೋವಿಷೆಂಟ್, ಅದರಿಂದ ಗುಣಿಸ್ತೀನಿ. ಎರಡನೇ ಸಮೀಕರಣಕ್ಕೆ ಮೊದಲನೇ ಸಮೀಕರಣದ x ನ ಸಹಗುಣಕ 1 ಏನಿದೆ ಅದನ್ನ ಗುಣಿಸ್ತೀನಿ. ಈಗ ನಮಗೆ x ಗೆ ಒಂದೇ ರೀತಿಯಾದಂತಹ ಸಹಗುಣಕ ಕೋವಿಷೆಂಟ್ ಬರುತ್ತೆ. ಆ ಮುಖಾಂತರ x ವೇರಿಯೇಬಲ್ಗಳೇನಿದೆ ಅದು ಎಲಿಮಿನೇಟ್ ಆಗತ್ತೆ, y ಗೆ ಬೆಲೆ ಸಿಗತ್ತೆ. ಈಗ ಗುಣಿಸಿದಾಗ ನೋಡಿ, 2 × x 2x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 × y 2y = 5 2 10 ಕಂಪ್ಲೀಟ್ ಆಗಿ ಗುಣಿಸ್ಬೇಕಾಗತ್ತೆ. ಈಗ 1ರಿಂದ ಗುಣಿಸಿದಾಗ ಅದೇ ಬರುತ್ತೆ, ಅಂದ್ರೆ 2x × 1 ಅಂದ್ರೆ 2x ಬರುತ್ತೆ, -3y × 1 3y = 4 1 4 ಬರುತ್ತೆ. ಈಗ ನೋಡಿ, ಇಲ್ಲಿ ನೋಡಿ, ಇದು ಪ್ಲಸ್ ಅಲ್ಲಿದೆ, ಇದು ಪ್ಲಸ್ ಅಲ್ಲಿದೆ. ಎರಡು ಸಂಖ್ಯೆಗಳು ಏನಿದೆ ಅವು ಎರಡು ಪ್ಲಸ್ ಅಲ್ಲಿ ಇದ್ರೆ ಅಥವಾ ಎರಡು ಮೈನಸ್ ಅಲ್ಲಿ ಇದ್ರೆ ನಾವೇನ್ ಮಾಡಬೇಕು ಅಂದ್ರೆ ಕೂಡಬೇಕು, ಅದನ್ನ ಆಡ್ ಮಾಡಬೇಕು. ಒಂದು ಪ್ಲಸ್ ಅಲ್ಲಿ ಒಂದು ಮೈನಸ್ ಅಲ್ಲಿ, ಒಂದು ಮೈನಸ್ ಅಲ್ಲಿ ಒಂದು ಪ್ಲಸ್ ಅಲ್ಲಿ, ಈ ತರ ಇದ್ದಾಗ ನಾವೇನ್ ಮಾಡಬೇಕು? ಕಳೆಯಬೇಕು, ಸಬ್ಸ್ಟ್ರಾಕ್ಟ್ ಮಾಡಬೇಕು. ಈಗ ಎರಡು ಪ್ಲಸ್ ಅಲ್ಲಿ ಇದೆ, ಕೂಡ್ಬೇಕಾಗತ್ತೆ. ಒಂದ್ರಲ್ಲಿ ಒಂದು ಕಳೆದು ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಒಂದು ಪ್ಲಸ್ ಇರಬೇಕು, ಮತ್ತೊಂದು ಮೈನಸ್ ಅಲ್ಲಿ ಆಗ್ಬೇಕು. ಆ ಉದ್ದೇಶಕ್ಕೆ ನೋಡಿ, ನಾನು ಇಲ್ಲಿ ಪ್ಲಸ್ ಇದೆ, ನಾನು ಅದನ್ನ ಮೈನಸ್ ಆಗಿ ಪರಿವರ್ತಿಸ್ತೇನೆ. ಮೈನಸ್ ಆಗಿ ಮಾಡಿದ್ರೆ ನಾವು ಉಳಿದಿದ್ದಕ್ಕೂ ಅದೇ ತರ ನಿಯಮ ಅನುಸರಿಸಿದಾಗ ಇಲ್ಲಿ -3y ಇರೋದು +3y ಆಗತ್ತೆ, +4 ಇರೋದು -4 ಆಗತ್ತೆ. ಈಗ ನೋಡ್ರಿ, ಒಂದು ಪ್ಲಸ್ ಒಂದು ಮೈನಸ್, ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಏನ್ ಮಾಡ್ಬೇಕು? ಕಳಿಬೇಕು. ಒಂದ್ರಲ್ಲಿ ಒಂದು ಕಳೀತು ಅಂದ್ರೆ ರದ್ದಾಯ್ತು, ಅದು ಎಲಿಮಿನೇಟ್ ಆಯ್ತು. ಈಗ ನೋಡೋಣ, +2y +3y ಇದೆ. ಎರಡು ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು? ಕೂಡ್ಬೇಕು ಅದನ್ನ. ನೋಡಿ, 2y + 3y ಕೂಡಿದಾಗ 5y ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಈಗ ಪ್ಲಸ್ ಇರೋದ್ರಿಂದ +5y = +10 - 4. ಪ್ಲಸ್ ಮೈನಸ್ ಇದ್ದಾಗ ಕಳಿಬೇಕು. 10ರಲ್ಲಿ 4ರನ್ನ ಕಳೆದಾಗ 6 ಬರುತ್ತೆ. ಈಗ ನೋಡಿ, y = ಆದಾಗ y ನ ಸಹಗುಣಕ ಏನಿದೆ ಅದು ಛೇದಕ್ಕೆ ಬರುತ್ತೆ, ಡಿನಾಮಿನೇಟರ್ ಬರುತ್ತೆ, ಅಂಶದಲ್ಲಿ ನ್ಯೂಮರೇಟರ್ ಅಲ್ಲಿ 6 ಉಳಿತೆ. ವಾಪಸ್ ಗುಣಿಸಿದಾಗ ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 5 × y 5y = 6 × 1 6 ಆಗುತ್ತೆ. ಹಾಗಾಗಿ y ಗೆ ಬೆಲೆ ಸಿಕ್ತ ನಮಗೆ, y = 6/5 ಅಂತ. ಇದೇ ಪ್ರಕಾರ ನಾವು x ಗೆ ಸಹ ಬೆಲೆಯನ್ನು ಕಂಡುಹಿಡಬೇಕು. ನಾವು ಎರಡು ರೀತಿಯಾಗಿ ಮಾಡಬಹುದು. ಇಲ್ಲೇನ್ ಪದ್ಧತಿ ಅನುಸರಿಸಿದ್ವಿ, ಇದೇ ಒಂದು ನಿಯಮವನ್ನ, ಇದೇ ಸ್ಟೆಪ್ಗಳನ್ನ x ಅನ್ನ ಕಂಡುಹಿಡಿಯಲಿಕ್ಕೆ ಸಹ ಅನುಸರಿಸಿ ಮಾಡಬಹುದು. ಅಥವಾ y ಬೆಲೆಯನ್ನ ಇವೆರಡರಲ್ಲಿ ಯಾವ್ದಾದ್ರು ಒಂದು ಸಮೀಕರಣಕ್ಕೆ ನಾವು ಆದೇಶ ಮಾಡಿದಾಗ ನಮಗೆ x ಬೆಲೆ ಸಿಗತ್ತೆ. ನಾನೇನ್ ಮಾಡ್ತೀನಿ, ಈಗ ಇದೇ ಪ್ರಕಾರನೇ ಮತ್ತೊಮ್ಮೆ ಮಾಡ್ತೀನಿ.
ನೋಡಿ ನಾನು ಈ ಸಮೀಕರಣಗಳನ್ನು ಮತ್ತೊಮ್ಮೆ ಬರ್ಕೊಂತೇನೆ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5, 2x ಮೈನಸ್ 3y ಈಸ್ ಈಕ್ವಲ್ ಟು 4. ಈ ಸಮೀಕರಣ ಹಾಗೆ ಬರ್ಕೊಂಡಿದ್ದೇನೆ. ಆಗಲೇ ಏನು ಮಾಡಿದ್ವಿ, ಈಗೇನು ಮಾಡಬೇಕು ಅನ್ನೋದನ್ನು ಗಮನಿಸಿ. ಆಗಲೇ y ಬೆಲೆಯನ್ನು ಕಂಡುಹಿಡಿಯೋಕ್ಕೋಸ್ಕರ x ಅನ್ನು ಎಲಿಮಿನೇಟ್ ಮಾಡಿದ್ವಿ. ಈಗ x ಬೆಲೆ ಬೇಕು ಅಂದರೆ y ನ ಎಲಿಮಿನೇಟ್ ಮಾಡಬೇಕು. ಹಾಗಂತ y ನಲ್ಲಿ ಸೇಮ್ ಇದೆಯಾ? ಇಲ್ಲ, ಇದರಲ್ಲಿ ಸಹಗುಣಕ 1 ಇದೆ, ಇಲ್ಲಿ -3 ಇದೆ. ಹಾಗಾಗಿ ಏನು ಮಾಡಬೇಕು, ಅದೇ ಪ್ರಕಾರದಲ್ಲಿ ನೋಡಿ ಇದರ ಸಹಗುಣಕ 1 ಏನಿದೆ ಅದನ್ನು ಎರಡನೇ ಸಮೀಕರಣಕ್ಕೆ ಎಂಟೈರ್ ಆಗಿ ಗುಣಿಸಬೇಕು. ಮತ್ತೆ ಎರಡನೇ ಸಮೀಕರಣದಲ್ಲಿರುವ y ನ ಸಹಗುಣಕ -3 ಏನಿದೆ ಅದನ್ನ ಅಂದ್ರೆ 3 ಗುಣಿಸಿ ಸಾಕು. ಆ 3 ನಾವು ಮೊದಲನೇ ಸಮೀಕರಣಕ್ಕೆ ಸಂಪೂರ್ಣವಾಗಿ ಗುಣಿಸ್ತಾ ಇದ್ದೇನೆ. ಏನಾಗತ್ತೆ ನೋಡಿ, 3 × x = 3x ಪ್ಲಸ್ 3 × y ಪ್ಲಸ್ 3y = 5 3 15 ಆಯ್ತು. ಈಗ 1ರಿಂದ ಗುಣಿಸಿದಾಗ ಇದೇ ಬಂದಿರುತ್ತೆ, 2x ಮೈನಸ್ 3y = 4. ನೋಡಿ ಈಗ y ನ ಎಲಿಮಿನೇಟ್ ಮಾಡಲಿಕ್ಕೆ ರೆಡಿ ಆಗಿದೆ. ನೋಡಿ ಒಂದು ಪ್ಲಸ್ ಅಲ್ಲಿದೆ, ಒಂದು ಮೈನಸ್ ಇಲ್ಲಿ, ಒಂದು ಪ್ಲಸ್ ಒಂದು ಮೈನಸ್ ಇದ್ದ ಕಳಿಬೇಕಲ್ವಾ. ಇಲ್ಲೇನಾಗಿತ್ತು, ಎರಡು ಪ್ಲಸ್ ಅಲ್ಲಿತ್ತು, +2x +2x ಇತ್ತು. ಹಾಗಾಗಿ ನಾವು ಒಂದರೊಳನ್ನು ಕಳಿಬೇಕಾಗಿದೆ ಅಂತ ನಾವು ಮೈನಸ್ ಮಾಡ್ಕೊಂಡಿದ್ವಿ, ಚಿಹ್ನೆ ಬದಲಾವಣೆ ಮಾಡ್ಕೊಂಡ್ವಿ. ಇಲ್ಲಿ ನಾವೇನ್ ಮಾಡಬೇಕು, ಒಂದು ಪ್ಲಸ್ ಅಲ್ಲಿದೆ, ಒಂದು ಮೈನಸ್ ನಲ್ಲಿದೆ, ನೇರವಾಗಿ ಇದೆ, ಅದು ಒಂದಕ್ಕೊಂದು ರದ್ದಾಗೋಯ್ತು. ಈಗ +3x +2x ಎರಡು ಪ್ಲಸ್ ಅಲ್ಲಿದ್ದ ಕೂಡೋಣ, 5x ಆಗತ್ತೆ, ಇದು ಹೋಯ್ತು. = +15 +4 ಎರಡು ಪ್ಲಸ್ ಇದೆ, ಕೂಡೋಣ, 15 4 ಏನಾಗುತ್ತೆ, 19 ಆಗುತ್ತೆ. therefore x = ಏನಾಗುತ್ತೆ, ಇದೇ ಪ್ರಕಾರ x ನ ಸಹಗುಣಕ 5 ಏನತ್ತೆ, ಡಿನಾಮಿನೇಟರ್ ಬರುತ್ತೆ, ಛೇದಕ್ಕೆ ಬರುತ್ತೆ, ಅಂಶಕ್ಕೆ 19 ಬರುತ್ತೆ. ನೋಡಿ ಈ ಮೂಲಕ x ನ ಬೆಲೆ 19/5, y ನ ಬೆಲೆ 6/5 ಅಂತ ಕಂಡಿಟ್ಕೊಂಡಿದ್ದೇವೆ. ನೋಡಿ ನಾವಿಲ್ಲಿ ಫಸ್ಟಿಗೆ x ನ ಎಲಿಮಿನೇಟ್ ಮಾಡಬೇಕು, y ನ ಎಲಿಮಿನೇಟ್ ಮಾಡಬೇಕು ಅನ್ನೋದು ನಮ್ಮ ಚಾಯ್ಸ್ ಆಗತ್ತೆ. ನಾವು ಫಸ್ಟಿಗೆನೆ y ನ ಎಲಿಮಿನೇಟ್ ಮಾಡಿದ್ರೆ x ವ್ಯಾಲ್ಯೂ ಇಲ್ಲೇ ಸಿಗ್ತಾ ಇತ್ತು, ಹಾಗಾಗಿ y ವ್ಯಾಲ್ಯೂ ಎರಡನೇದಾಗಿ ಸಿಗ್ತಾ ಇತ್ತು. ಇಲ್ಲಿ ನಾನು ಮಾಡಿರೋದ್ರಲ್ಲಿ ಫಸ್ಟಿಗೆ y ವ್ಯಾಲ್ಯೂ ಸಿಕ್ಕಿದೆ, ನಂತರದಲ್ಲಿ x ವ್ಯಾಲ್ಯೂ ಸಿಕ್ಕಿದೆ. ಇದು ವರ್ಜಿಸುವ ವಿಧಾನದಿಂದ ನಾವು ಮಾಡಿರುವಂಥದ್ದು. ಈಗ ಇದೇ ಲೆಕ್ಕವನ್ನ ಆದೇಶಿಸುವ ವಿಧಾನ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ನಲ್ಲಿ ಮಾಡಿ ನೋಡೋಣ. ಎರಡಕ್ಕೂ ಸಹ ಇದೇ ಉತ್ತರ ಬರುತ್ತೆ. ಈಗ ಆದೇಶ ವಿಧಾನ. ವಿದ್ಯಾರ್ಥಿಗಳೇ, ಈಗ ಈ ಲೆಕ್ಕವನ್ನ, ಈ ಎರಡು ಜೋಡಿ ಸಮೀಕರಣಗಳನ್ನ ನಾವು ಆದೇಶ ವಿಧಾನ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಬಿಡಿಸೋಣ. ಮೊದಲನೇದಾಗಿ ಪರಿಹಾರ, ಸೊಲ್ಯೂಷನ್ ಅಂತ ನಾವು ಕೊಟ್ಟಿರೋ ಸಮೀಕರಣವನ್ನೇ ಮತ್ತೊಮ್ಮೆ ಬರ್ಕೋಬೇಕಾಗತ್ತೆ. x + y = 5, 2x ಮೈನಸ್ 3y = 4 ಅಂತ. ನೋಡಿ ಇದನ್ನ ನಾನು ಒಂದನೇ ಸಮೀಕರಣ, ಎರಡನೇ ಸಮೀಕರಣ ಅಂತ ಹೆಸರು ಕೊಡ್ತೇನೆ. ಈಗ ನಮಗಿದ್ರಲ್ಲಿ ಯಾವ ಸಮೀಕರಣ ಸುಲಭ ಆಗಿರುತ್ತೋ ಅದನ್ನ ನಾವು ಫಸ್ಟ್ ತಗೋಬೇಕು. ಸುಲಭ ಅಂದ್ರೆ ಏನು ನೋಡಿ, ಇಲ್ಲಿ x ನ ಸಹಗುಣಕ ಕೋಎಫಿಷಿಯಂಟ್ 1 ಇದೆ, ಇಲ್ಲಿ y ನ ಕೋಎಫಿಷಿಯಂಟ್ ಸಹ 1 ಇದೆ. ಈ ತರ ಕೋಎಫಿಷಿಯಂಟ್ 1 ಇದ್ರೆ, ಸಹಗುಣಕ 1 ಇದ್ದಾಗ ನಮಗೆ ಅದು ಒಂದನ್ನೇ ಇಟ್ಕೊಂಡು ನಾವು ಒಂದು ಎಡ ಬದಿಗೆ ಇಟ್ಕೊಂಡು ಉಳಿದಿದ್ದೆಲ್ಲದನ್ನು ಸಹ ಆ ಬಲ ಬದಿಗೆ ವರ್ಗಾಂತರಿಸಲಿಕ್ಕೆ ನಮಗೆ ಸಹಾಯ ಆಗತ್ತೆ, ಸುಲಭ ಆಗತ್ತೆ. ಹಾಗಾಗಿ ನಾನು ಸಮೀಕರಣ 1 ತಗೊಂತೇನೆ. ನೋಡಿ ಹಿಂಗ್ ಬರ್ಕೊಂಡ್ರೆ ಸಮೀಕರಣ 1 ಏನಾಗತ್ತಪ್ಪ ಅಂದ್ರೆ, ನೋಡಿ x ಹಾಗೆ ಇಟ್ಕೊತೀನಿ, x ಹಾಗೆ ಇಟ್ಕೊಂಡು ಈಕ್ವಲ್ಸ್ ಹಾಕ್ತೇನೆ. ಈಗ +y ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಇಲ್ಲಿ ಒಂದು ತಿಳ್ಕೋಬೇಕು, ಇಲ್ಲಿ ಈಕ್ವಲ್ಸ್ ಇಂದ ಒಂದು ಬದಿಯಿಂದ ಮತ್ತೊಂದು ಬದಿಗೆ ನಾವು ಸ್ಥಳಾಂತರಿಸಿದಾಗ, ಟ್ರಾನ್ಸ್ಪೊಸಿಷನ್ ಮಾಡಿದಾಗ ಚಿಹ್ನೆಯನ್ನ ಚೇಂಜ್ ಮಾಡಬೇಕು, ಸೈನ್ಗಳನ್ನ ಚೇಂಜ್ ಮಾಡಬೇಕು. ಈ ಒಂದು ಅಂಶವನ್ನ ನೆನ್ಪಿಟ್ಕೋಬೇಕು. ಆ ಪ್ರಕಾರ ನೋಡಿ x ಬರ್ತಿದ್ದೇನೆ, ಈಕ್ವಲ್ಸ್ ಹಾಕಿದ್ದೇನೆ, 5 ಇಲ್ಲೇ ಇದೆ, ಈಕ್ವಲ್ಸ್ ಇಂದ ಬಲ್ಬದಿಗೆ ಇತ್ತು, ಈಗ ಅಲ್ಲೇ ಇದೆ. ಈ +y ಈಕ್ವಲ್ಸ್ ಇಂದ ಈಗ ಎಡಬದಿಯಿಂದ ಬಲ್ಬದಿಗೆ ಬರುತ್ತೆ ನೋಡಿ, ಹಾಗಾಗಿ -y ಆಗುತ್ತೆ. ನೋಡಿ x = 5 - y ಅಂತ ಆಯ್ತು. ಈಗ ಇದನ್ನ ನಾನು ಮೂರನೇದು ಅಂತ ಅನ್ಕೊಂತೀನಿ, ಸಮೀಕರಣ ಮೂರನೇದು. ಈಗ ನಾವು ಒಂದನೇ ಸಮೀಕರಣ ಫಸ್ಟಿಗೆ ತಗೊಂಡಿದ್ರೆ, ಈಗ ಮೂರನೇ ಸಮೀಕರಣವನ್ನು ಕಂಡು ಹಿಡಿದ ನಂತರದಲ್ಲಿ ನಾವು ಎರಡನೇ ಸಮೀಕರಣವನ್ನು ತಗೋಬೇಕು. ಹಾಗಾಗಿ ಎರಡನೇ ಸಮೀಕರಣವನ್ನ ತಗೊಳ್ತೀನಿ. ನೋಡಿ 2x ಮೈನಸ್ 3y = 4 ಇತ್ತು, ಇಲ್ಲಿ 2 ಹಾಗೆ ಬರೀತೀನಿ. x ಬದಲಿಗೆ ನೋಡಿ, x ಬದಲಿಗೆ ನಾನು 5 - y ಅಂತ ಬರಿತೇನೆ.
2x ಆಯಿತು ಮೈನಸ್ 3y = 4 ಯಥಾ ಪ್ರಕಾರ ಬರೆದಿದ್ದೇನೆ. ಈಗ ಸುಲಭ ಮಾಡ್ಕೊಳ್ಳೋಣ. 2ರಿಂದ 5 - y ಅನ್ನು ಗುಣಿಸೋಣ. 2 5 10 ಪ್ಲಸ್ ಇಂಟು ಮೈನಸ್ ಮೈನಸ್ 2 × y 2y ಉಳಿದಂತೆ -3y = 4 ಹಾಗೆ ಬರೆದಿದ್ದೇನೆ. ಈಗ ನೋಡಿ 10 ಇಲ್ಲೇ ಇರಲಿ, ಇದೊಂದು ಸ್ಟೆಪ್ಪಿಗೆ -2y -3y ಇದೆ. ಈ ಎರಡು ಸಂಖ್ಯೆಗಳನ್ನು ಕೂಡಬೇಕು ಕಳಿಬೇಕು ಅಂತ ನಿರ್ಧಾರ ಮಾಡೋದು ಇದರಲ್ಲಿರುವಂಥ ಚಿಹ್ನೆಗಳಿಂದ. 2 ಪ್ಲಸ್ ಅಲ್ಲಿದ್ರೆ ಅಥವಾ 2 ಮೈನಸ್ ಅಲ್ಲಿದ್ರೆ ನಾವು ಕೂಡಬೇಕಾಗತ್ತೆ. ಸಜಾತಿ ಇದು, ಲೈಟ್ ಟರ್ಮ್ಸ್ ಇದು, ಹಾಗಾಗಿ ನಮಗೆ ಕೂಡೋಕ್ಕೆ ಕಳೀಲಿಕ್ಕೆ ಅವಕಾಶ ಇದೆ. ಈಗ ಒಂದು +1 -1 ಮೈನಸ್ ಪ್ಲಸ್ ಈ ತರ ಇದ್ರೆ ನಾವು ಕಳಿಬೇಕಿತ್ತು ದೊಡ್ಡದ್ರಲ್ಲಿ ಸಣ್ಣದನ್ನ. ಇಲ್ಲಿ 2 ಮೈನಸ್ ಇದೆ, ಹಾಗಾಗಿ ಕೂಡೋಣ. 3y 2y ಕೂಡಿದಾಗ ನಮಗೆ 5y ಬರುತ್ತೆ. ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವ್ದಿದೆ? 3 ಇದೆ, ಅದರ ಚಿಹ್ನೆ ಮೈನಸ್ ಇರೋದ್ರಿಂದ 10 - 5y = 4 ಹಾಗೆ ಬರಿತೀನಿ. ನೋಡಿ -5y ಇಲ್ಲೇ ಇರಲಿ = 4 ಅದರ ಜಾಗದಲ್ಲೇ ಇದೆ. +10 ಈಕ್ವಲ್ಸಿಂದ ಎಡಬದಿಗಿತ್ತು, ಈಗ ಈಕ್ವಲ್ಸ್ ಬಲಬದಿಗೆ ತಂದಾಗ -10 ಆಯಿತು. ನೋಡಿ -5y ಪ್ಲಸ್ ಮತ್ತೆ ಮೈನಸ್ ಇದೆ, ಕಳಿಬೇಕಾಗತ್ತೆ. +4 -10 10ರಲ್ಲಿ 4 ಕಳೆದಾಗ 6. ದೊಡ್ಡ ಸಂಖ್ಯೆ 10 ಅದರ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಆಯಿತು. therefore y -5 ಛೇದಕ್ಕೆ ಬರುತ್ತೆ, -6 ಅಂಶಕ್ಕೆ ಬರುತ್ತೆ. ಈಗ ಮೈನಸ್ ಕ್ಯಾನ್ಸಲ್ ಆಯಿತು, 6/5 ಬಂತು. ನೋಡಿ y = 6/5 ಬಂತು ನಮಗೆ ಉತ್ತರ. ಈಗ x ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಸಮೀಕರಣ 3 ಅಂತ ತಗೋಬೇಕು. ನೋಡಿ ಇಲ್ಲಿ ಸಮೀಕರಣ 3 x = 5 - y ಇದೆ. ಮತ್ತೊಮ್ಮೆ ಬರ್ಕೊಂತೀನಿ. x = 5 - y ಜಾಗದಲ್ಲಿ 6/5 ಬರಿತೀನಿ. 6/5. ನೋಡಿ ಇಲ್ಲಿ 5 ಅಂದರೆ ಇದು 5/1 ಅಂತ, -6/5. ಈಗ ಭಿನ್ನರಾಶಿಗಳ ವ್ಯವಕಲನ ಮಾಡೋಣ. ಈಗ ಛೇದದಲ್ಲಿ 5 × 5 ನಾನು ಗುಣಿಸ್ತೀನಿ. ಈಗ ಓರೆ ಗುಣಕಾರ ಮಾಡಬೇಕು. 5 5 25 ಮೈನಸ್ 1 6 6. x = 25 - 6 ಒಂದು +1 ಮೈನಸ್ ಕಳಿಬೇಕು. 22ರಲ್ಲಿ 6 ಕಳೆದಾಗ 19 ಬರುತ್ತೆ, ಛೇದದಲ್ಲಿ 5 ಬರುತ್ತೆ. ಹಾಗಾಗಿ x ಬೆಲೆ ಏನು ಬರುತ್ತೆ ಅಂದರೆ 19/5. y ಬೆಲೆ ಏನು ಬಂದಿದೆ ಅಂದರೆ 6/5 ಬಂದಿದೆ. ಈ ಪ್ರಕಾರ ನಾವು ಕೊಟ್ಟಿರುವಂಥ ಯಾವುದೇ ಸಮೀಕರಣಗಳ ಜೋಡಿಗಳನ್ನು 2 ವಿಧಾನದಲ್ಲಿ ಮಾಡೋದನ್ನು ಕಲಿಬೇಕಾಗತ್ತೆ. ಈ ಥರ ಅನೇಕ ಲೆಕ್ಕಗಳನ್ನು ವಿಡಿಯೋ ಪಾಠಗಳಲ್ಲಿ ಮುಂದುವರಿಸೋಣ. ಧನ್ಯವಾದಗಳು.